ನಮಸ್ಕಾರ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 4 ಕನ್ನಡ ನೀವೆಲ್ಲ ನೋಡ್ತಾ ಇದ್ದೀರಾ. ನಿನ್ನೆ ಏನೇನು ನಡೀತು ಅಂತ. ಕೀರ್ತಿ ಅವರೆಲ್ಲ ನಾಮಿನೇಟ್ ಆಗಿದ್ರು. ಕೀರ್ತಿ, ಪ್ರಥಮ್, ಶಾಲಿನಿ ಅವರೆಲ್ಲ. ಕೊನೆಗೂ ಯಾರೂ ಹೊರಗೆ ಬರಲಿಲ್ಲ. ಪ್ರಥಮ್ ಅವ್ರನ್ನ ಬೇಕು ಅಂತ ಡೇ 1 ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಾಗ್ತಾ ಇರೋಂಥ ವಿಷಯನೇ ಅದು. ಯೋಚನೆ ಮಾಡಿ ಜನಗಳೇ, ಪ್ರಥಮ್ಗೆ ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೆ ಅರ್ಹತೆ ಇಲ್ವೇ ಇಲ್ಲ. ಪ್ರಥಮ್ ಅವ್ರು ಫಸ್ಟಿಂದ ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬಂದಿದ್ದಾರೆ. ಆ ಗಲಾಟೆ ಒಂದು ರಿಯಾಲಿಟಿ ಶೋ, ಜನಗಳು 9 ಗಂಟೆಗೆ ನೋಡೋಂಥ ಜಾಗದಲ್ಲಿ ಇರ್ಬೇಕಾಗಿರೋಂಥ ವ್ಯಕ್ತಿನೇ ಅಲ್ಲ ಅವರು. ಆದ್ರೂ ಡೇ ಫಸ್ಟಿಂದ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಕೇಳಿದ್ರೆ ಮತ್ತೆ ಜನ ಸಪೋರ್ಟ್ ಮಾಡಿದ್ದಾರೆ, ಜನ ಓಟ್ ಹಾಕಿದ್ದಾರೆ, ಅದಕ್ಕೋಸ್ಕರ ಅಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನರೇನು ಮೂರ್ಖರಲ್ಲ, ಅಂಥವ್ರನ್ನ ಅಲ್ಲಿವರೆಗೂ ಕರ್ಕೊಂಬರೋದು. ಶುಕ್ರವಾರದ ಎಪಿಸೋಡ್ ನೋಡಿರ್ತೀರ ನೀವೆಲ್ಲ. ಅಲ್ಲಿರೋ ಗಾರ್ಡನ್ ಏರಿಯಾದಲ್ಲಿರೋ ಅಂತ ಎಲ್ಲ ಕದ್ದು ತಗೊಂಡೋಗ್ಬಿಟ್ಟು ಹೊಡೆ ಸ್ಟೋರ್ ರೂಮಲ್ಲಿ ಇಡೋವಂಥದ್ದು. ಆ ಟೈಮಲ್ಲಿ ಪ್ರಥಮ್ ಅವರು ಯಾವ ಲೆವೆಲ್ ಎಲ್ಲರಿಗೂ ಬಾಧೆ ಕೊಟ್ಟರು ಅಂತ ನೀವು ನೋಡಿದ್ದೀರಾ. ಕೀರ್ತಿ ಅವ್ರು ಯಾವುದೋ ಒಂದು ಬಂದಿದ್ದು ಓದ್ತಾ ಇರೋ ಟೈಮಲ್ಲಿ ಕಿತ್ಕೊಂಡು ಅವ್ರು ನೋಡಿದ್ದು. ಅದಲ್ಲದೆ ಅವ್ರಿಗೆ ತುಂಬಾ ಏನೋ ನಾನೇ ದೊಡ್ಡವನು, ನನಗಿನ್ನ ಇನ್ಯಾರು ಇಲ್ಲವೇ ಇಲ್ಲ, ನನ್ನ ಮುಸ್ಬಿಗೆ ಕಾಣಬೇಕು ಕ್ಯಾಮ್ರಾಗೆ ಅಂತ ಆಡಿದ್ದು. ಇದೆಲ್ಲ ನೀವೇ ನೋಡ್ತಾ ಇದ್ದೀರಾ ಜನಗಳೇ, ಯಾರ್ಯಾರು ಏನೇನು ಅಂತ. ಈ ಥರ ಇದ್ಮೇಲೆ ನೀವು ಯಾರಾದ್ರು ಓಟ್ ಹಾಕಿರ್ತೀರ ಅವ್ರಿಗೆ. ಆ ಥರ ಇದ್ಮೇಲೂ ಪ್ರಥಮ್ ಅವ್ರು ಮತ್ತೆ ಸೇಫ್ ಆಗಿದ್ದಾರೆ, ಮತ್ತೆ ಫೈನಲ್ಸ್ಗೆ ಹೋಗಿದ್ದಾರೆ. ಕೊನೆಗೂ ಗೆಲ್ತಾರೆ, ಗೆಲ್ಲಬೇಕು, ಈ ಮಾತುಗಳು ಬೇರೆ ಬರ್ತಾ ಇದೆ. ನೋಡಿ ಜನಗಳೇ, ನೀವೇ ಕಮೆಂಟ್ ಮಾಡಿ ಯಾರು ಗೆಲ್ಲಬೇಕು ಏನು ಅಂತ. ಅವ್ರಿಗಿನ ಒಳ್ಳೆ ಜನಗಳಲ್ಲೂ ಇದ್ದಾರೆ. ಕೀರ್ತಿ ಅವರಿದ್ದಾರೆ, ಶಾಲಿನಿ ಅವರಿದ್ದಾರೆ, ಮೋಹನ್ ಅವರಿದ್ದಾರೆ, ರೇಖಾ ಅವರಿದ್ದಾರೆ. ಎಲ್ಲರಿಗಿನ ಮೇನ್ ಅಂದ್ರೆ ರೇಖಾ ಅವರು ಇದ್ದಾರೆ. ಇವರೆಲ್ಲ ಇದ್ಮೇಲೆ ಆ ಜಾಗದಲ್ಲಿ ಇವ್ರಿಗೆ ಪ್ರಥಮ್ ಅವ್ರಿಗೆ ಇರ್ಬೇಕಾದ್ರೆ ಅರ್ಹತೆ ಅವ್ರಿಗೆ ಇಲ್ವೇ ಇಲ್ಲ. ನಾನೇ ಮೇನು, ನಾನು ನಡೆದಿದ್ದೆ ಜಾಗ, ನಾನು ನಡೆದಿದ್ದೆ ರೂಲ್ಸು, ಲಾರ್ಡ್ ಪ್ರಥಮ್ ಅಂತೆಲ್ಲ ಹೇಳ್ಕೊಂಡ್ ಬರ್ತಾರೆ. ಲಾರ್ಡ್ ನಮ್ಮ ಮಾತಿಗೆ ಮರ್ಯಾದೆ ತೆಗಿತಾ ಇದ್ದಾರೆ ಅವರು. ನಿಮಗೆ ಗೊತ್ತಾಗ್ತಾ ಇಲ್ಲ ಜನಗಳೇ, ಲಾರ್ಡ್ ಅಂದ್ರೆ ಏನು. ಆ ಲಾರ್ಡ್ ನಮ್ಮ ಮಾತಿಗೆ ಮರ್ಯಾದೆ ತೆಗಿತಾ ಇದ್ದಾರೆ ಇವರು. ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಸೀಸನ್ 4 ಅಷ್ಟು ಲೀಸ್ಟ್ ಆಗಿ ಸೀಸನ್ 1, 2, 3 ಯಾವುದು ನಡೆದ್ರೆ ಅಷ್ಟು ಲೀಸ್ಟ್ ಆಗಿ ನಡೀತಾ ಇದೆ. 4 ಮಾತ್ರ ಯಾರು ಜನ ನೋಡ್ತಾ ಇಲ್ಲ. ಆಲ್ರೆಡಿ ನೀವು ನೋಡೋದು ಬಿಟ್ಟಿರ್ತೀರಾ. ಯಾರು ನೋಡ್ತಾ ಇದ್ದಾರೆ? TRP ಇಲ್ವೇ ಇಲ್ಲ. ಅದಕ್ಕೋಸ್ಕರ ಇವರೇನು ಕೊನೆಯಲ್ಲೇನೋ ನಾಮಿನೇಟ್ ಮಾಡ್ತಾ ಇಲ್ಲ, ವಾರದ ಸೆಂಟರ್ ನಾಮಿನೇಟ್ ಮಾಡ್ತಾರೆ ಅಂತ ಜನಗಳು ನೋಡೋದಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ನಡೆಯಲ್ಲ ಅವೆಲ್ಲ. ಒಳ್ಳೇದಕ್ಕೆ ಮಾತ್ರ ಜನಗಳು ತಲೆ ಬಾಗ್ತಾರೆ ಅಷ್ಟೇ. ನೋಡಿ ಜನಗಳೇ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕು ಮಾಡಿ. ಬರೀ ಲೈಕ್ ಮಾಡಿ ಅಂತ ನಾನು ಕೇಳಲ್ಲ. ಕಮೆಂಟ್ ಮಾಡಿ, ಒಳ್ಳೇದು ಕೆಟ್ಟದು ನನಗೆ ಗೊತ್ತಾಗಬೇಕು, ಜನಗಳಿಗೆ ಗೊತ್ತಾಗಬೇಕು, ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಗೊತ್ತಾಗಬೇಕು. ನಮಸ್ಕಾರ.